Dear students, welcome to session number 30 of Business Statistics 2, 6th semester BBA, University of Mysore. ನಾವು ಹಿಂದಿನ ತರಗತಿಯಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಅನ್ನೋ ಚಾಪ್ಟರ್ನ ಕೆಲವೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಈ ಸೆಷನಲ್ಲಿ ಕೂಡ ಇನ್ನು ಕೆಲವೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡೋಣ. So this is a question. A fish vendor buys fish at rupees 100 per kg from a wholesale dealer and sells at 140 per kg. Fish unsold at the end of the day cannot be sold in the next day due to lack of cold storage facility. Past experience shows that fish vendor able to sell not less than 27 kgs and not more than 30 kgs in a day. Prepare a payoff table and opportunity loss table after showing the calculations of payoffs and opportunity loss. Also find out which is the best alternative course of action under maximin and minimax regret criterion ಅಂತ ಕೇಳಿದರೆ ಕ್ವಶನ್. ಇದು ಏಪ್ರಿಲ್ ಮೇ 2018 ಕ್ವಶನ್ ಪೇಪರ್ ಆಗಿರುತ್ತೆ. ಓಕೆನಾ? ಇಲ್ಲಿ ನೋಡಿ, ಫಿಶ್ನ ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾನೆ ಅವನು? 100 rupeesಗೆ ಪರ್ಚೇಸ್ ಮಾಡ್ತಾನೆ. ಅದನ್ನು ಎಷ್ಟಕ್ಕೆ ಸೇಲ್ ಮಾಡ್ತಾನೆ? 140 rupees per kg. ಅಂದರೆ 1 kgಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? ಅವನಿಗೆ 40 rupees ಸಿಗುತ್ತೆ. ಮತ್ತೇನಾದ್ರು ಅವನು ತಗೊಂಡು ಪರ್ಚೇಸ್ ಮಾಡಿ ಬಾಕಿ ಉಳಿದ್ರೆ, ಸೇಲ್ ಆಗಲಿಲ್ಲ ಅಂತಂದರೆ ಅದನ್ನ ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ಅದು ಏನು ಕೂಡ ವ್ಯಾಲ್ಯೂ ಕೊಟ್ಟಿಲ್ಲ ಅವರು, ಹಾಗಾಗಿ ಇಟ್ ವಿಲ್ ಬಿ ಎ ಕಂಪ್ಲೀಟ್ ವೇಸ್ಟ್. ಅವನು ಮಿನಿಮಮ್ ಎಷ್ಟು ಸೇಲ್ ಮಾಡ್ತಾನೆ? 27 kgs. ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಸೇಲ್ ಮಾಡ್ತಾನೆ? 30 kgsನ ಸೇಲ್ ಮಾಡ್ತಾನೆ. ವಿತ್ ದಿಸ್ ಪೇ ಆಫ್ ಫಂಕ್ಷನನ್ನು ಮಾಡೋಣ. ಪೇ ಆಫ್ ಫಂಕ್ಷನ್ ವೆನ್ ಡಿಮ್ಯಾಂಡ್ ಈಸ್ ಮೋರ್ ದೆನ್ ಸ್ಟಾಕಿಗಿಂತ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಅವನೇನು ಮಾಡ್ತಾನೆ? ಪ್ರತಿಯೆಲ್ಲ ಸ್ಟಾಕ್ನ ಅವನು ಸೇಲ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ 1 kgಗೆ 40 rupees ಪ್ರಾಫಿಟ್ ಸಿಗುತ್ತೆ ಅವನಿಗೆ. ಸೊ ಸ್ಟಾಕ್ ಇಂಟು 40 rupees, ದಟ್ ಈಸ್ ದ ಪೇ ಆಫ್ ಫಂಕ್ಷನ್ ವೆನ್ ಡಿಮ್ಯಾಂಡ್ ಈಸ್ ಮೋರ್ ದೆನ್ ಸ್ಟಾಕ್. ಬಟ್ ವೆನ್ ಸ್ಟಾಕ್ ಈಸ್ ಮೋರ್ ದೆನ್ ಡಿಮ್ಯಾಂಡ್, ಸ್ಟಾಕ್ ಇಸ್ ಜಾಸ್ತಿ ಇದ್ದಾಗ, ಡಿಮ್ಯಾಂಡ್ ಕಡಿಮೆ ಇದ್ದಾಗ ಏನಾಗ್ತದೆ? ಅವನು ಎಷ್ಟು ಸೇಲ್ ಮಾಡ್ಬೋದು? ಡಿಮ್ಯಾಂಡ್ ಎಷ್ಟಿದೆ ಅಷ್ಟನ್ನ ಸೇಲ್ ಮಾಡ್ಬೋದು. ಪ್ರತಿ ಯೂನಿಟ್ಗೆ 40 rupees ಪ್ರಾಫಿಟ್ ಮೈನಸ್ ಸ್ಟಾಕ್ ಮೈನಸ್ ಡಿಮ್ಯಾಂಡ್. ಎಕ್ಸೆಸ್ ಸ್ಟಾಕ್ ಎಷ್ಟಾಗ್ತದೆ? ಅವನು ಎಷ್ಟು ಸ್ಟಾಕ್ ತೊಗೊಂಡಿದ್ದಾನೆ ಮೈನಸ್ ಡಿಮ್ಯಾಂಡ್ ಎಷ್ಟಿದೆ, ಅಂದರೆ ಎಕ್ಸ್ಟ್ರಾ ಸ್ಟಾಕ್. ಫಾರ್ ಎಕ್ಸಾಂಪಲ್ 28 kg ತೊಗೊಂಡು 27 ಅಷ್ಟೇ ನಾನು ಸೇಲ್ ಮಾಡಿದರೆ ಅವನಿಗೆ ಎಕ್ಸೆಸ್ ಸ್ಟಾಕ್ ಎಷ್ಟಾಗ್ತದೆ? 1. ಮತ್ತು 1 kgಗೆ ಎಷ್ಟು ರೂಪಾಯಿ ಲಾಸ್ ಆಗ್ತದೆ ಅವನಿಗೆ? 100. 1 into 100. ಸೊ ದಿಸ್ ಈಸ್ ಅ ಪೇ ಆಫ್ ಫಂಕ್ಷನ್. ವಿತ್ ದಿಸ್ ಲೆಟ್ ಅಸ್ ಪ್ರಿಪೇರ್ ಎ ಪೇ ಆಫ್ ಟೇಬಲ್. ಪೇ ಆಫ್ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ನಾನು ಡಿಮ್ಯಾಂಡ್ ಆರ್ ಸ್ಟೇಟ್ ಆಫ್ ನೇಚರ್ನ ಬರೆದಿದ್ದೇನೆ. ಹಾಗೆ ಫಸ್ಟ್ ರೋನಲ್ಲಿ ಫಿಶ್ ಇನ್ kg ಸ್ಟಾಕ್ ಎಷ್ಟು ಇಟ್ಕೊಂಡಿರ್ತಾನೆ ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಲೆಟ್ ಅಸ್ ಫೈಂಡ್ ಔಟ್ ದ ವ್ಯಾಲ್ಯೂಸ್ ಒನ್ ಬೈ ಒನ್. ವೆನ್ ಸ್ಟಾಕ್ ಇಸ್ 27 kgs and demand is 27 kgs, both 27 ಇದ್ದಾಗ how much he will get profit? 1080 rupees. That is 27 into per kg profit of 40 rupees. ಹಾಗೆಯೇ 27 kg ಸ್ಟಾಕ್ ಇದ್ದಾಗ, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ 28, 29, 30 ಇಷ್ಟೇ ಇದ್ದರೂ ಕೂಡ he could sell only 27 kgs and the maximum profit will be limited to 1080. ಹಾಗೆ ಸ್ಟಾಕ್ 28 kg ಇದ್ದು ಡಿಮ್ಯಾಂಡ್ 27 kg ಇದ್ದರೆ ಅವನು ಎಷ್ಟನ್ನ ಸೇಲ್ ಮಾಡಲಿಕ್ಕಾಗ್ತದೆ? 27 ಅಷ್ಟೇ ಸೇಲ್ ಮಾಡಲಿಕ್ಕಾಗುತ್ತೆ. 27 ಸೇಲ್ ಮಾಡಿದಾಗ ಅವನಿಗೆ ಪ್ರಾಫಿಟ್ಟು 1080 ಬರುತ್ತೆ. ಮತ್ತು 1 kg ಅವನಿಗೆ ಲಾಸ್ ಆಗ್ತದೆ. 1 kgಗೆ ಲಾಸ್ ಎಷ್ಟಾಗುತ್ತೆ? 100 rupees. 1080 ಮೈನಸ್ 100, he get 980 rupees as a profit. ಹಾಗೆಯೇ ಸ್ಟಾಕ್ 28 ಇದ್ದು ಡಿಮ್ಯಾಂಡ್ ಕೂಡ 28 ಇದ್ದಾಗ ಅವನಿಗೆ 1120 rupees ಪ್ರಾಫಿಟ್ ಆಗುತ್ತೆ. ಸೇಮ್ ಆ್ಯಸ್ ವಿತ್ 29 and 30 kgs. ಡಿಮ್ಯಾಂಡ್ ಜಾಸ್ತಿ ಇದ್ದರೂ ಕೂಡ he could sell only 28 kgs. Next, when the stock is 29 kgs and the demand is 27 kgs, ಅವನು 80 rupees ಅಷ್ಟು ಪ್ರಾಫಿಟ್ ಮಾಡಲಿಕ್ಕಾಗುತ್ತೆ. ಹಾಗೆಯೇ
when stock is 29 and demand is 28, he make the profit of 1020. When the stock is 29, demand is 29, he make profit of 160. ಹಾಗೆಯೇ 30 ಡಿಮ್ಯಾಂಡ್ ಇದ್ರೂ ಕೂಡ his profit is restricted to 1160. ಹಾಗೆ ಲಾಸ್ಟ್ ಸ್ಟಾಕ್ ಲೆವೆಲ್ ಆಫ್ ಸ್ಟಾಕ್ ಇಸ್ 30 kgs ಸ್ಟಾಕ್ ಇದ್ದು ಡಿಮ್ಯಾಂಡ್ 27 ಇದ್ರೆ profit is 780. Stock is 30, demand is 28, profit comes to 920. When stock is 30, demand is 29, profit is 1060. And so when the stock is 30 and the demand is also 30, he gets a profit of 1200. The first question ಅವರು ಕೇಳಿರೋದು ಮ್ಯಾಕ್ಸಿಮಮ್ ಕ್ರೈಟೀರಿಯಾದಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ ಮಿನಿಮಮ್ to select maximum out of minimum. ಮಿನಿಮಮ್ ವ್ಯಾಲ್ಯೂ ಪೇ ಆಫ್ನ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಫಾರ್ ಎ 27 kgs ಆಫ್ ಸ್ಟಾಕ್ ಮಿನಿಮಮ್ ಇಸ್ 1080, ಫಾರ್ 28 kgs 980, 29 kgs 880, ಹಾಗೆ 30 kgsಗೆ 780. ಸೊ ಮ್ಯಾಕ್ಸಿಮಮ್ ಕ್ರೈಟೀರಿಯಾದಲ್ಲಿ ಹೈಯೆಸ್ಟ್ value among the minimum values is 1080, which corresponds to stock of 27 kgs. Under maximum criteria, optimal act would be to keep 27 kgs in a stock to maximize his profit. Next we move on to the second part of the question, that is we had to find best strategy under minimax criteria. ಮಿನಿಮ್ಯಾಕ್ಸ್ ಕ್ರೈಟೀರಿಯಾನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನಾವು ಪೇ ಆಫ್ ಟೇಬಲ್ನ ಮತ್ತೊಮ್ಮೆ ಬರ್ಕೊಂಡಿದ್ದೀನಿ. ಅದರ ಜೊತೆಗೆ ರಿಗ್ರೆಟ್ ಟೇಬಲ್ನು ಕೂಡ ನಾನು ಇಲ್ಲಿ ಬರೆದಿದ್ದೀನಿ. ರಿಗ್ರೆಟ್ನ ಹೇಗೆ ಫೈಂಡ್ ಔಟ್ ಮಾಡೋದು, ನಾವು ಪ್ರತಿಯೊಂದು ಸ್ಟೇಟ್ ಆಫ್ ನೇಚರ್ ಆರ್ ಈವೆಂಟ್ನ ಹೈಯೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈ ರೋನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 1080 ಇದೆ. ಈ 1080ಇಂದ ಪ್ರತಿಯೊಂದು ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, ಮೈನಸ್ ಮಾಡ್ತಾ ಬರ್ತೀನಿ. 1080 minus 1080 0, 1080 minus 980 100, 1080 minus 880 200, 1080 minus 780 300. ಹಾಗೆಯೇ ಸೆಕೆಂಡ್ ರೋನಲ್ಲಿ ಹೈಯೆಸ್ಟ್ ಪೇ ಆಫ್ ಈಸ್ 1120. ಈ 1120ಇಂದ ಎಲ್ಲ ವ್ಯಾಲ್ಯೂಸ್ನಲ್ಲಿ ಮೈನಸ್ ಮಾಡೋಣ. 1120 minus 1080 40, 1120 minus 1120 0, 1120 minus 1020 100, 1120 minus 920 200. ಹಾಗೆ when demand is 29 kg ಇದ್ದಾಗ ಏನು, 29 ಇದ್ದಾಗ ಹೈಯೆಸ್ಟ್ ಪೇ ಆಫ್ ಇಸ್ 1160. 1160ಇಂದ ಮಿಕ್ಕ ಎಲ್ಲ ವ್ಯಾಲ್ಯೂನ ನಾನು ಮೈನಸ್ ಮಾಡ್ತಾ ಬರ್ತೀನಿ. 1160 minus 1080 80, 1160 minus 1120 40, 1160 minus 1160 we get 0, 1160 minus 1060 100. ಹಾಗೆ ಲಾಸ್ಟ್ ಸ್ಟೇಟ್ ಆಫ್ ನೇಚರ್ ಇಸ್ 30 kgs. ಅದರಲ್ಲಿ ಹೈಯೆಸ್ಟ್ ಪೇ ಆಫ್ 1200. ಹೈಯೆಸ್ಟ್ ಪೇ ಆಫಿಂದ ಮಿಕ್ಕ ಎಲ್ಲ ಪೇ ಆಫ್ಗಳದ್ದು ನಾನು ವ್ಯಾಲ್ಯೂನ ಮೈನಸ್ ಮಾಡ್ತಾ ಇದ್ದೀನಿ. 1200 minus 1080 120, 1200 minus 1120 80, 1200 minus 1160 40, 1200 minus 1200 0. ಅದರಲ್ಲಿ ನಾನು ಮ್ಯಾಕ್ಸಿಮಮ್ ರಿಗ್ರೆಟ್ನ ಫೈಂಡ್ ಔಟ್ ಮಾಡ್ಕೋತೀನಿ. When the stock is 27, maximum regret is 120. When stock is 28, maximum regret is 100. When stock is 29, maximum regret is 200. When stock is 30, maximum regret is 300. Out of this maximum regrets, I had to select the minimum regret. Minimum regret is 100, which corresponds to stock level of 28. Under Minimax regret criterion, the fish vendor has to buy 29 kgs of fish in stock so as to minimize his regret and maximize his profit. Now let us move on to next question. This is also
asked in the year April-May 2018 question paper problem. From the following payoff table, find out which is the best alternative course of action under the following. One is Hurwitz criterion with coefficient of realism or alpha at 0.6 and expected opportunity loss criterion. So now they have given the payoff matrix as well. Now first Hurwitz criterion ಯಾವ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ ಬೆಟರ್ ಅಂತ ನೋಡೋಣ. ಹರ್ವಿಕ್ಸ್ ಕ್ರೈಟೀರಿಯಾದಲ್ಲಿ ನಾವು ಹೇಗೆ ಮಾಡ್ತೀವಿ ಅಂದರೆ ಫಸ್ಟು ಪ್ರತಿಯೊಂದು ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ದು ಹೈಯೆಸ್ಟ್ ಪೇ ಆಫ್ನ ತೊಗೊಳ್ತೀವಿ, ಹಾಗೆಯೇ ಮಿನಿಮಮ್ ಪೇ ಆಫ್ನು ಕೂಡ ತೊಗೊಳ್ತೀವಿ. ಮ್ಯಾಕ್ಸಿಮಮ್ ಪೇ ಆಫ್ ತೊಗೊಳ್ತೀವಿ, ಮಿನಿಮಮ್ ಪೇ ಆಫ್ನ ತೊಗೊಳ್ತೀವಿ. ಮ್ಯಾಕ್ಸಿಮಮ್ ಪೇ ಆಫ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ, ಆಲ್ಫಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಹಾಗೆಯೇ ಮಿನಿಮಮ್ ಪೇ ಆಫ್ನ 1 - ಆಲ್ಫಾಯಿಂದ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಇನ್ನು ಫಸ್ಟ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ A1ನಲ್ಲಿ ಹೈಯೆಸ್ಟ್ ಪೇ ಆಫ್ ಈಸ್ 1200 ಇಂಟು ಆಲ್ಫಾ 0.6, 1200 ಇಂಟು 0.6. ಹಾಗೆಯೇ ಮಿನಿಮಮ್ ಪೇ ಆಫ್ ಈಸ್ 500, ದಟ್ 500 ಇಂಟು 1 - ಆಲ್ಫಾ, ದಟ್ ಈಸ್ 1 - 0.6, 0.4, that is 500 into 0.4. We get 990. Next, for A2, maximum is 1200, minimum is 400. That payoff would be 1200 into 0.6 plus 400 into 0.4, that is 960. Again for A3, 1000 into 0.6 plus 700 into 0.4 equals 910. For A4, 1100 into 0.6 plus 300 into 0.4, that is 860. ಈ ಎಲ್ಲ ಪೇ ಆಫ್ಗಳನ್ನ ನೋಡಿದಾಗ ನಮಗೆ ಹೈಯೆಸ್ಟ್ ಪೇ ಆಫ್ ಯಾವುದು ಬರುತ್ತೆ ಅಂದರೆ 990, ವಿಚ್ ಕರೆಸ್ಪಾಂಡ್ಸ್ ಟು ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ ಆಫ್ A1. ಅಂಡರ್ ಹರ್ವಿಕ್ಸ್ ಕ್ರೈಟೀರಿಯಾ A1 is the best alternative course of action. Now let us move on to the next part of the problem, that is we have to find the best strategy or alternative course of action under the criteria of expected opportunity loss. Expected opportunity loss na find out ಮಾಡಲಿಕ್ಕೆ ಫಸ್ಟ್ ನಾವೇನು ಮಾಡಬೇಕು, ಅಪರ್ಚುನಿಟಿ ಲಾಸ್ ಆರ್ ರಿಗ್ರೆಟ್ ಟೇಬಲ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಈ ರಿಗ್ರೆಟ್ ಟೇಬಲನ್ನು ಮಾಡಿದ್ದೀನಿ ನಾನು ಇಲ್ಲಿ. ರಿಗ್ರೆಟ್ ಟೇಬಲ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಪ್ರತಿಯೊಂದು ಸ್ಟೇಟ್ ಆಫ್ ನೇಚರ್ದು ಹೈಯೆಸ್ಟ್ ಪೇ ಆಫ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟು ಆ ಪೇ ಆಫಿಂದ ಮಿಕ್ಕ ಎಲ್ಲ ವ್ಯಾಲ್ಯೂಗಳನ್ನು, ಆ ಸ್ಟೇಟ್ ಆಫ್ ನೇಚರಲ್ಲಿರುವಂಥ ಎಲ್ಲ ವ್ಯಾಲ್ಯೂಗಳನ್ನ ಮೈನಸ್ ಮಾಡಬೇಕು. ಫಾರ್ S1 ಹೈಯೆಸ್ಟ್ ಪೇ ಆಫ್ ಇಸ್ 1000. ಇದರಿಂದ ಮಿಕ್ಕ ಎಲ್ಲ ವ್ಯಾಲ್ಯೂಗಳನ್ನು ಇನ್ ದಟ್ ಸ್ಟೇಟ್ ಆಫ್ ನೇಚರ್ ಹ್ಯಾವ್ ಟು ಡಿಡಕ್ಟ್, ದಟ್ ಈಸ್ 1000 - 800 200, 1000 - 900 100, 1000 - 1000 0, 1000 - 1000 0. ಹಾಗೆಯೇ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೇಟ್ ಆಫ್ ನೇಚರ್, ದಟ್ ಈಸ್ S2ನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 1200 ಇದೆ. ಈ ವ್ಯಾಲ್ಯೂಯಿಂದ ಮಿಕ್ಕ ಎಲ್ಲ ವ್ಯಾಲ್ಯೂಗಳನ್ನ ನಾವು ಮೈನಸ್ ಮಾಡೋಣ. 1200 - 1200 0, 1200 - 1200 0, 1200 - 1000 equals 200, 1200 - 800 400. ಹಾಗೆಯೇ we move on to next state of nature, that is S3. S3ಯಲ್ಲಿ highest pay off is 700. With this 700 I am subtracting all the other values. First one 700 minus 600 100, 700 minus 400 300, 700 minus 700 0, 700 minus 300 400. ಹಾಗೆಯೇ ಲಾಸ್ಟ್ ಸ್ಟೇಟ್ ಆಫ್ ನೇಚರ್ ಈಸ್ S4. ಅದರಲ್ಲಿ ಹೈಯೆಸ್ಟ್ ಪೇ ಆಫ್ ಈಸ್ 1100. ಈ 1100 ಇಂದ ಮಿಕ್ಕ ಎಲ್ಲ ವ್ಯಾಲ್ಯೂನ ನಾನು ಮೈನಸ್ ಮಾಡ್ತೀನಿ. 1100 minus 500 600, 1100 minus 700 400, 1100 minus 900 200, 1100 minus 1100 0. ಈ ಎಲ್ಲ ವ್ಯಾಲ್ಯೂನ ನಾನು ಮೈನಸ್ ಮಾಡಿದ ನಂತರ ವಿ ಗಾಟ್ ದ ರಿಗ್ರೆಟ್ ಆರ್ ಅಪರ್ಚುನಿಟಿ ಲಾಸ್ ಟೇಬಲ್. ಈಗ ನಾವು ಇದರಿಂದ ನಾವು ಎಕ್ಸ್ಪೆಕ್ಟೆಡ್ ರಿಗ್ರೆಟ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರಿಗ್ರೆಟ್ನ ಹೇಗೆ ಫೈಂಡ್ ಔಟ್ ಮಾಡೋದು, ರಿಗ್ರೆಟ್ ಇಂಟು probability for each alternative course of action. ನಾನೀಗ ಎಕ್ಸ್ಪೆಕ್ಟೆಡ್ ರಿಗ್ರೆಟ್ನ ಫೈಂಡ್ ಔಟ್ ಮಾಡ್ತೀನಿ. ಫಾರ್ A1 ಎಕ್ಸ್ಪೆಕ್ಟೆಡ್ ರಿಗ್ರೆಟ್ ಈಕ್ವಲ್ಸ್ 200 into 0.3 plus 0 into 0.3 plus 100 into 0.2 plus 600 into 0.2. ಎಕ್ಸ್ಪೆಕ್ಟೆಡ್ ರಿಗ್ರೆಟ್ ಎಷ್ಟು ಬಂತು ಫಾರ್ A1
200. ಹಾಗೆಯೇ ಫಾರ್ E2 expected regret 100 into 0.3 plus 0 into 0.3 plus 300 into 0.2 plus 400 into 0.2. Expected regret ಎಷ್ಟು ಬಂತು 170. Next for A3 0 into 0.3 plus 200 into 0.3 plus 0 into 0.2 plus 200 into 0.2. Expected regret ಎಷ್ಟು ಬಂತು 100. ಹಾಗೆಯೇ for last alternative course of action A4 expected regret would be 0 into 0.3 plus 400 into 0.3 plus 400 into 0.3 plus 0 into 0.2. Expected regret comes to 200. ಈ ಎಲ್ಲ ರಿಗ್ರೆಟ್ಗಳನ್ನ ನಾವು ನೋಡಿದಾಗ ಮಿನಿಮಮ್ ರಿಗ್ರೆಟ್ ಎಲ್ಲಿ ಬಂದುಂಟು A3. ಸೊ ಅಂಡರ್ ದ ಮಿನಿಮಮ್ expected opportunity loss criterion, A3 would be the best alternative course of action ಅಂತ ನಾನು ಇಲ್ಲಿ ಹೇಳ್ತೀನಿ. ಓಕೆನಾ? ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ಅ ಕನ್ಕ್ಲೂಷನ್. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ಥರ್ಡ್ ಯೂನಿಟ್ ಆಫ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 2. ನಾವು ಮುಂದಿನ ಸೆಷನ್ನಲ್ಲಿ 4th ಯೂನಿಟ್ ದಟ್ ಈಸ್ ಪ್ರಾಬಬಿಲಿಟಿ ಅನ್ನೋ ಯೂನಿಟ್ನ ನಾವು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.